ನಮಸ್ಕಾರ ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಪ್ರೇಮಯಾನ ಕಥೆಯ ಅಧ್ಯಾಯ 5 ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 6 ಶುರು ಮಾಡೋಣ. ಭರಣಿ ಶಾಕ್ನಿಂದ ಸ್ತಬ್ಧಳಾದಳು. ಕ್ಷಣಕಾಲ ಆಘಾತಕ್ಕೊಳಗಾಗಿದ್ದಳು. ಆದರೆ ತಕ್ಷಣವೇ ವಾಸ್ತವ ಅರಿವಾಗುತ್ತಿದ್ದಂತೆ ಇಡೀ ಕಾಲೇಜ್ ಇವರಿಬ್ಬರತ್ತ ನೋಡುವುದನ್ನು ನೋಡಿ ತುಂಬ ಅವಮಾನವಾದಂತಾಯಿತು. ಕಣ್ಣೀರನ್ನು ಹಿಡಿಯಲು ಅವಳು ಎಷ್ಟೇ ಪ್ರಯತ್ನ ಮಾಡಿದರೂ ಅದು ಅವಳಿಂದ ಸಾಧ್ಯವಾಗಲಿಲ್ಲ. ಕಣ್ಣುಗಳು ತುಂಬಿ ಕಂಬನಿ ಎಡೆಬಿಡದೆ ಹರಿಯತೊಡಗಿದಾಗ ಅವಳು ತಲೆ ತಗ್ಗಿಸಿದಳು. ಈ ಪರಿಸ್ಥಿತಿ ಅವಳ ಅಹಂಗೆ ಸರಿಯಾದ ಏಟು ಕೊಟ್ಟಿತು. ಅಲ್ಲಿದ್ದ ಸ್ಟೂಡೆಂಟ್ಗಳು ತಮ್ಮಲ್ಲೇ ಗುಸುಗುಸು ಮಾತುಗಳನ್ನಾಡಲು ಶುರು ಮಾಡಿದರು. ಕೆಲವೊಬ್ಬರು ಈ ಸೀನ್ನ ಲೈವ್ ವಿಡಿಯೋ ಮಾಡಿಕೊಳ್ಳುತ್ತಿದ್ದರೆ, ಇನ್ನು ಕೆಲವರು ಅವರಿಬ್ಬರ ಫೋಟೋ ತೆಗೆಯುತ್ತಿದ್ದರು. ಒಂದಿಷ್ಟು ಜನ ಸರಿಯಾಗಿ ಆಗಿದೆ ಇವಳಿಗೆ, ದುಡ್ಡಿನ ದುರಹಂಕಾರದಿಂದ ಮೆರಿತಿದ್ಳು, ಇವತ್ತಿವಳು ಕೊಬ್ಬು ಕರಗ್ತು ಅಂತಿದ್ರೆ, ಇನ್ನೊಂದಿಷ್ಟು ಜನ ಅಯ್ಯೋ ಪಾಪ, ಹೀಗೆ ಮಾಡಬಾರ್ದಾಗಿತ್ತು, ಅವಳಿಗೆ ಎಷ್ಟು ಅವಮಾನ ಆಯಿತು, ಇನ್ನು ಮುಂದೆ ಕಾಲೇಜ್ನಲ್ಲಿ ತಲೆ ಎತ್ಕೊಂಡು ಓಡಾಡದೇ ಇರೋ ಹಾಗಾಯಿತು ಎಂದರೆ, ಮತ್ತೊಂದಿಷ್ಟು ಜನ ವಾವ್ ವಾಟ್ ಅ ಸೀನ್, ಇದು ಕಾಲೇಜ್ ಬದಲು ಲವರ್ ಸ್ಪಾಟ್ ಆಗೋಯ್ತು ಎಂದು ನಗತೊಡಗಿದರು. ಭರತ್ನ ಮಾತುಗಳು ಜೊತೆಗೆ ಅಲ್ಲಿದ್ದ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗಳ ಮಾತುಗಳು ಅವಳ ಕಿವಿಗೆ ಕಾದ ಸೀಸ ಸುರಿದಂತಾಯಿತು. ಪ್ರತಿಯೊಂದು ಹೆಣ್ಣಿಗೂ ಮೊದಲ ಚುಂಬನ ಶುದ್ಧ ಪ್ರೀತಿ, ಭದ್ರತೆ, ಬದ್ಧತೆ, ಸಂವೇದನೆಗಳು ತುಂಬಿದ ಪ್ರೀತಿಸಿದ ವ್ಯಕ್ತಿಯಿಂದ ನಿಜವಾದ ಪ್ರೀತಿಯ ಸ್ಪರ್ಶ ಬೇಕು ಅನ್ಸತ್ತೆ. ಚುಂಬನ ಕೇವಲ ಒಂದು ಕೃತ್ಯವಾಗಿರದೆ ಅವರಿಬ್ಬರ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಸಾಧನ. ಮೊದಲ ಚುಂಬನದ ಸ್ಪರ್ಶ ಅದು ಸದಾ ನೆನಪಿನಲ್ಲಿಡುವಂತಾಗಬೇಕೆಂಬ ಆಸೆ. ಆದರೆ ಇಲ್ಲಾಗಿದ್ದು ಹಠಾತ್ತನೆ ಕ್ರಿಯೆ, ಬಲವಂತವಾಗಿ ಆದ ಅನಿರೀಕ್ಷಿತ ಘಟನೆ. ಇದು ಅವಳ ಮನಸ್ಸಿನಲ್ಲಿ ಭರತ್ ಬಗ್ಗೆ ಕೋಪ, ದ್ವೇಷ ಹುಟ್ಟಿಗೆ ಕಾರಣವಾಯಿತು. ಕ್ಷಣ ಕೂಡ ಅಲ್ಲಿ ನಿಲ್ಲದೆ ಅಳುತ್ತಾ ತನ್ನ ಕಾರ್ ಬಳಿ ಓಡಲು, ಓಯ್, ನನ್ನ ಗಂಡಸ್ತನಕ್ಕೆ ಸವಾಲು ಹಾಕಿದ ನಿನಗೆ ಪ್ರತಿ ಸಾರಿ ಕನ್ನಡಿಯಲ್ಲಿ ನಿನ್ನ ಮುಖ ನೋಡಿಕೊಂಡಾಗ ನನ್ನ ಮುಖ ನೆನಪಾಗಬೇಕು ನಿನಗೆ, ಹಾಗೆ ಕೊಟ್ಟಿದ್ದೀನಿ ಮುತ್ತಿನ ಉಡುಗೊರೆ ಎಂದು ತನ್ನ ಹೆಬ್ಬೆರಳಿಂದ ತನ್ನ ತುಟಿ ಒರೆಸಿಕೊಂಡ ಭರತ್. ಭರಣಿ ಅಳುತ್ತಾ ಕ್ಯಾಂಪಸ್ ಹೊರಗಿದ್ದ ತನ್ನ ಕಾರ್ ಹತ್ತಿ ಕುಳಿತಳು. ಅವಳನ್ನು ಈ ರೀತಿ ನೋಡಿದ ಜಿತೇಂದ್ರನಿಗೆ ಅಳುತ್ತಿರುವ ಕಾರಣ ಅರ್ಥವಾಗುತ್ತಿಲ್ಲ. ಈಗ ಕೇಳಿದರೂ ಅವಳು ಹೇಳುವುದೂ ಇಲ್ಲ, ಬದಲಾಗಿ ಬೈಗುಳ ಸುರಿಮಳೆ ಅಷ್ಟೇ ಸಿಗುವುದು ಎಂದು ಜಿತೇಂದ್ರ ಕಾರ್ ಮನೆ ಕಡೆ ಚಲಾಯಿಸಿದ. ಚರಣ್ ಈ ಸೀನ್ ನೋಡಿ ಗರಬಡಿದಂತಾಗಿತ್ತು. ಭರತ್ ಹತ್ತಿರ ಬಂದು ಅವನ ಹೆಗಲ ಮೇಲೆ ಕೈ ಇಟ್ಟು, ಏನೋ ಮಗ ಇದು, ಒಳ್ಳೆ ಲೈವ್ ಫ್ರೀ ಶೋ ತೋರಿಸ್ತಿಲ್ವೋ ಇಡೀ ಕಾಲೇಜ್ಗೆ ಎಂದ ಶಾಕ್ನಿಂದ. ಭರತ್ ಅವಳು ಅಂದ ಮಾತುಗಳಿಗೆ ಆವೇಶದಿಂದ ಹಾಗೆ ರಿಯಾಕ್ಟ್ ಮಾಡಿದ್ನೇ ಹೊರತು ಉದ್ದೇಶಪೂರ್ವಕವಾಗಿ ಅಲ್ಲ. ಆದರೆ ಈಗ ಅವನಿಗೆ ತಾನು ತಪ್ಪು ಮಾಡಿಬಿಟ್ಟೆ ಎಂದು ಗಿಲ್ಟ್ ಕಾಡೋದಕ್ಕೆ ಶುರುವಾಗಿತ್ತು. ಏಕೆಂದರೆ ಅವನ ಸಂಸ್ಕಾರ ಈ ರೀತಿ ಯೋಚಿಸಲು ಹಚ್ಚಿತ್ತು. ಭರತ್ ತುಂಬ ಡಿಸ್ಟರ್ಬ್ ಆಗಿದ್ದ. ಅವನಿಗೆ ಕ್ಲಾಸ್ ಅಟೆಂಡ್ ಮಾಡೋ ಮೂಡೇ ಇರಲಿಲ್ಲ. ಎಲ್ಲಾದರೂ ದೂರ ಒಂಟಿಯಾಗಿ ಕೂತ್ಕೋಬೇಕು ಅನ್ನಿಸ್ತಿತ್ತು. ಏಕೆಂದರೆ ತನ್ನೊಳಗಡೆಯ ಉದ್ವೇಗ ಕಡಿಮೆ ಮಾಡಿಕೊಳ್ಳಬೇಕಿತ್ತು. ಅವನಲ್ಲಿ ಹೇಳಲಾರದ ತಳಮಳ ಶುರುವಾಗಿತ್ತು. ಮಗ, ನೀನು ಹೋಗಿ ಕ್ಲಾಸ್ ಅಟೆಂಡ್ ಮಾಡು, ನಾನು ಸ್ವಲ್ಪ ಹೊತ್ತು ಒಂಟಿಯಾಗಿರಬೇಕು ಎಂದನು ಭರತ್. ಯಾಕೋ ಮಗ, ಏನಾಯಿತು, ಡಿಸ್ಟರ್ಬ್ ಆಗಿದೆಯಾ? ಅದಕ್ಕೆ ಕ್ಲಾಸ್ ಅಟೆಂಡ್ ಮಾಡು, ಅಟ್ಲೀಸ್ಟ್ ನಿನ್ನ ಮನಸ್ಸು ಕಾಮ್ ಆಗ್ಬೋದು ಎಂದಾಗ, ಪ್ಲೀಸ್ ಮಗ, ನನ್ನ ಒಂಟಿಯಾಗಿ ಬಿಟ್ಬಿಡು, ಪ್ಲೀಸ್ ಹೋಗು ಎಂದ ಅಸಮಾಧಾನದಿಂದ. ಓಕೆ ರಿಲ್ಯಾಕ್ಸ್, ನಾನು ಕ್ಲಾಸ್ಗೆ ಹೋಗ್ತೀನಿ ಎಂದು ಹೋದ ಚರಣ್. ಭರತ್ ಕಾಲೇಜ್ನಿಂದ ಸೀದಾ ತನ್ನ ರೂಮಿಗೆ ಬಂದವನೇ ಬೆಡ್ ಮೇಲೆ ಅಂಗಾತ ಮಲಗಿ ಸೂರು ದಿಟ್ಟಿಸುತ್ತಿರುವಾಗ ಅವಳ ಕೆಂಪಾದ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಮುತ್ತುಗಳು ದೊರೆದಂತೆ ಪಟಪಟನೆ ಕಣ್ಣೀರು ಅವಳ ಕೆನ್ನೆ ಸೋಕುವಾಗ ತಲೆ ತಗ್ಗಿಸಿ ನಿಂತ ಚಿತ್ರವೇ ಭರತ್ ಕಣ್ಮುಂದೆ ಪದೇ ಪದೇ ಬರುತ್ತಿತ್ತು. ಭರತ್ ಎದ್ದು ಕೂತು ಬೆಡ್ಗೆ ಮುಷ್ಟಿ ಕಟ್ಟಿ ಗುದ್ದುತ್ತಾ, ಛೇ, ಇದೇನು ಮಾಡಿದೆ ಭರತ್ ನೀನು, ಅವಳೇನೋ ಅಂದ್ಲು ಅಂತ ನಿನ್ನ ಸಂಸ್ಕಾರ ಮರೆತು ಹೀಗೆ ನಡ್ಕೊಳ್ಬೋದಾ ಎಂದು ಅವನ ಮನಸ್ಸು ಅವನನ್ನೇ ಪ್ರಶ್ನೆ ಮಾಡಿತು. ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗುತ್ತೇನೋ? ಇಲ್ವಲ್ಲ, ಹಾಗೆ ಅವಳು ನಿನಗೆ ಹಾಗೆ ಹೇಳಿದ್ಲು ಅಂತ 2 ಕೆನ್ನೆಗೆ ಬಾರಿಸೋದು ಬಿಟ್ಟು ಮುತ್ತು ಕೊಟ್ಟಿದ್ಯಲ್ಲ, ನಿನಗೂ ಒಬ್ಳು ತಂಗಿ ಇದ್ದಾಳೆ, ಅವಳ ಜೊತೆ ಯಾರಾದರೂ ಹೀಗೆ ನಡ್ಕೊಂಡಿದ್ರೆ ನಿನಗೆ ಹೇಗಾಗ್ತಿತ್ತು? ಹೆಣ್ಣು ಅಂತ ನೋಡದೆ ಅವಳ ಮಾನ ಇಡೀ ಕಾಲೇಜ್ ಮುಂದೆ ಕಳೆದಿಯಲ್ಲ, ಇದರಿಂದ ಏನು ಸಿಕ್ತು ನಿನಗೆ ಎಂದು ಮನಸ್ಸು ಚೀಮಾರಿ ಹಾಕಿತು. ಎಷ್ಟೇ ತಾನು ಸಮರ್ಥಿಸಿಕೊಂಡರೂ ಉದ್ವೇಗಗೊಂಡ ಅವನ ಮನಸ್ಸು ಶಾಂತವಾಗುತ್ತಿಲ್ಲ. ಕಣ್ಣು ಮುಚ್ಚಿದರೋ ಕಣ್ಣು ಬಿಟ್ಟರೋ ಭರಣಿ ಅಳುತ್ತಿರೋ ಮುಖವೇ ಅವನ ಕಣ್ಣ ಮುಂದೆ ಬಂದಂತಾಗುತ್ತಿದೆ. ತಲೆ ಕೆಟ್ಟು ಸಾಕಾಗಿ ಎದ್ದು ಬಾತ್ರೂಮ್ ಹೊಕ್ಕು ಶವರ್ ತಿರುಗಿಸಿ ಅದರ ಕೆಳಗೆ ನಿಂತಾಗ ತಣ್ಣೀರು ಮೈಮೇಲೆ ಬೀಳುತ್ತಿದ್ದ ಹಾಗೆ ಉದ್ವೇಗಗೊಂಡ ಅವನ ಮನಸ್ಸಿನ ತಾಪ ನಿಧಾನವಾಗಿ ತಣ್ಣಗಾದಂತಾಗಿತ್ತು. ಎಷ್ಟೋ ಹೊತ್ತಿನ ತನಕ ಶವರ್ ಕೆಳಗೆ ನಿಂತು ಹೃದಯ ಮತ್ತು ಮನಸ್ಸು ಸ್ವಲ್ಪ ಮಟ್ಟಿಗೆ ಸ್ಥಿಮಿತಕ್ಕೆ ಬಂದ ಮೇಲೆ ಆಚೆ ಬಂದಿದ್ದ. ರುಕ್ಮಿಣಿ ಇದ್ಯಾವುದರ ಅರಿವಿಲ್ಲದೆ ಭರಣಿಯನ್ನು ಇಡೀ ಕಾಲೇಜ್ ತುಂಬ ಹುಡುಕಾಡುತ್ತಿದ್ದಳು. ಎಲ್ಲಿ ಹೋದ್ಲು ಈ ಹುಡುಗಿ,
ಚೂರು ಸಮಾಧಾನ ತಾಳ್ಮೆ ಅನ್ನೋದೇ ಇಲ್ಲ ಇವಳಿಗೆ. ಆ ಬ್ರಹ್ಮ ತುಂಬ ಬ್ಯುಸಿ ಇದ್ದಾಗ ಸೃಷ್ಟಿ ಮಾಡಿರಬೇಕು ಅನಿಸುತ್ತೆ ಇವಳನ್ನು ಎಂದು ಗೊಣಗಿಕೊಳ್ಳುತ್ತಲೇ ಕರೆ ಮಾಡಿದಳು. ಫೋನ್ ಸ್ವಿಚ್ ಆಫ್ ಬರುತ್ತಿತ್ತು. ಛೇ, ಫೋನ್ ಚಾರ್ಜ್ ಮಾಡ್ಕೊಂಡಿಲ್ಲ ಅನಿಸುತ್ತೆ. ಹೇಗೆ ಮಾಡ್ಕೊಳ್ತಾಳೆ? ರಾತ್ರಿ ಇಡೀ ಪಬ್ಗೆ ಹೋಗಿ ಮಜಾ ಮಾಡಿ ಮಧ್ಯರಾತ್ರಿ ತೂರಾಡ್ತಾ ಮನೆಗೆ ಬಂದು ಲೇಟಾಗೆದ್ದು ಕಾಲೇಜ್ಗೆ ಬರೋ ಅವಸರದಲ್ಲಿ ಎಂದು ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಳ್ಳುತ್ತಿದ್ದವಳ ಗಮನ ಈಗ ಕ್ಯಾಂಪಸ್ಸಲ್ಲಿ ಅಲ್ಲಲ್ಲಿ ಗುಂಪು ಗುಂಪಾಗಿ ನಿಂತು ಗುಸುಗುಸು ಮಾತುಗಳನ್ನಾಡುತ್ತಾ ಹಾಯ್ ಫೈ ಕೊಟ್ಟುಕೊಂಡು ನಗುತ್ತಿದ್ದ ಸ್ಟೂಡೆಂಟ್ ಕಡೆ ಹರಿಯಿತು. ಯಾಕೆ ಹೀಗೆ ಎಲ್ಲರೂ ಗುಂಪು ಗುಂಪಾಗಿ ನಿಂತು ಮಾತಾಡ್ತಿದ್ದಾರೆ ಎಂದು ಅರ್ಥವಾಗದೆ ಕ್ಯಾಂಪಸ್ನಲ್ಲಿದ್ದ ಮರದಡಿ ನಿಂತು ಫೋನ್ನಲ್ಲಿ ಮಾಡಿಕೊಂಡಿದ್ದ ವಿಡಿಯೋ ನೋಡಿ ನಗುತ್ತಿದ್ದುದನ್ನು ನೋಡಿ ಅವರ ಬಳಿ ಹೋಗಿ ವಿಚಾರಿಸಿದಾಗ ನಡೆದ ಘಟನೆಯನ್ನು ಕೇಳಿ ವಿಡಿಯೋ ನೋಡಿ ಶಾಕ್ ಆಗಿತ್ತು. ಓ ಗಾಡ್, ಹೀಗೆಲ್ಲ ಆಗಿದೆಯಾ? ಛೇ, ನಾನು ಅವಳನ್ನು ಒಬ್ಬಳೇ ಬಿಡಬಾರ್ದಾಗಿತ್ತು. ಫೋರ್ಸ್ಫುಲಿ ಆದರೂ ನನ್ನ ಜೊತೆ ಲೈಬ್ರರಿಗೆ ಕರ್ಕೊಂಡು ಹೋಗಬೇಕಾಗಿತ್ತು. ಇಲ್ಲಾಂದರೆ ನಾನು ಅವಳ ಜೊತೆನೇ ಇರಬೇಕಾಗಿತ್ತು. ಎಂಥ ಕೆಲಸ ಆಗೋಯ್ತು ಎಂದು ತಲೆ ಮೇಲೆ ಕೈ ಹೊತ್ತು ಕೂತಳು. ಛೇ, ಈಗ ಹೇಗಿದ್ದಾಳು? ಅವಳ ಪರಿಸ್ಥಿತಿ ನೆನೆಸ್ಕೊಂಡು ತುಂಬ ಬೇಜಾರಾಯಿತು ರುಕ್ಮಿಣಿಗೆ. ತಕ್ಷಣ ಎದ್ದು ತಡ ಮಾಡದೆ ಕ್ಯಾಂಪಸ್ ಆಚೆ ಹೋಗಿ ಆಟೋ ಹತ್ತಿ ಭರಣಿ ಮನೆ ಕಡೆ ಹೊರಟಳು. ಚರಣ್ ಕ್ಲಾಸಸ್ ಮುಗಿಯುತ್ತಿದ್ದ ಹಾಗೆ ಮೊದಲು ಆಚೆ ಬಂದು ಭರತ್ಗೆ ಕಾಲ್ ಮಾಡಿದ. ಹೆಲೋ ಎನ್ನುತ್ತಿದ್ದ ಹಾಗೆ, ಹೆಲೋ ಮಗ, ಎಲ್ಲೋ ಇದೆಯಾ ಎಂದಾಗ ನಾನು ರೂಮಿಗೆ ಬಂದಿದ್ದೆ ಎಂದನು ಭರತ್. ಹೌದಾ, ಅಲ್ಲಿ ರೂಮಿಗೆ ಯಾಕೆ ಹೋದೆ? ಇಲ್ಲಿ ನಾನೇ ಆಸ್ಪತ್ರೆಗೆ ಹೋಗ್ಬೋದಿತ್ತಲ್ವಾ ಎಂದು ಕೇಳಲು, ಅಲ್ಲೊಬ್ಬನೇ ಕೂತು ಏನು ಮಾಡೋದು ಅಂತ ಬಂದೆ. ನೀನು ಅಲ್ಲೇ ಇರು, ನಾನು ಅಲ್ಲಿಗೆ ಬರ್ತೀನಿ ಎಂದ ಭರತ್ ಮಾತಿಗೆ, ಸರಿ ಮಗ, ಬೇಗ ಬಾ, ಕಾಯ್ತಿರ್ತೀನಿ ಎಂದು ಕರೆ ಕಟ್ ಮಾಡಿದ ಚರಣ್. ಕರೆ ಕಟ್ ಆಗ್ತಿದ್ದ ಹಾಗೆ ಭರತ್ ರೆಡಿಯಾಗಿ ಕಾಲೇಜ್ಗೆ ಬಂದು ಚರಣ್ನ ಪಿಕ್ ಮಾಡಿಕೊಂಡು ಆಸ್ಪತ್ರೆ ಕಡೆ ಹೊರಟ. ಭರಣಿ ಕಣ್ಣಿಂದ ಒಂದೇ ಸಮನೆ ಕಣ್ಣೀರು ಹರಿಯುತ್ತಿತ್ತು. ಎಷ್ಟೇ ಒರೆಸಿಕೊಂಡರೂ ಮತ್ತೆ ಮತ್ತೆ ತುಂಬಿ ಹರಿಯುತ್ತಿತ್ತು. ಕಾರ್ ಮನೆ ಮುಂದೆ ನಿಲ್ಲುತ್ತಿದ್ದ ಹಾಗೆ ಜಿತೇಂದ್ರನಿಗೂ ಬಾಗಿಲು ತೆಗೆಯಲು ಅವಕಾಶ ಕೊಡದೆ ಒಂದೇ ಉಸಿರಿಗೆ ಕಾರ್ ಡೋರ್ ತೆರೆದು ತನ್ನ ರೂಮಿಗೆ ಓಡಿದಳು. ಜಿತೇಂದ್ರ ಒಳಗಡೆ ಬರುತ್ತಿದ್ದ ಹಾಗೆ ಅಡುಗೆ ಹಾಕಿ ಶಾಂತಮ್ಮ ಭರಣಿ ಓಡಿ ತನ್ನ ರೂಮ್ ಸೇರಿದ್ದು ನೋಡಿ, ಜಿತೇಂದ್ರ, ಏನಾಯಿತು? ಭರಣಿ ಮೇಡಮ್ ಯಾಕೆ ಹಾಗೆ ಓಡಿದ್ರು? ಇವತ್ತಿಷ್ಟು ಬೇಗ ಕಾಲೇಜ್ ಮುಗಿತಾ ಎಂದು ಪ್ರಶ್ನೆಗಳು ಸುರಿಮಳೆಯನ್ನೇ ಸುರಿಸಿದಳು. ಶಾಂತಮ್ಮ, ಸ್ವಲ್ಪ ಸಮಾಧಾನ. ಕಾಲೇಜ್ ಏನೂ ಇಷ್ಟು ಬೇಗ ಮುಗಿದಿಲ್ಲ. ಇವ್ರು ಯಾಕೆ ಇಷ್ಟು ಬೇಗ ಬಂದರು ಅಂತ ಕೂಡ ಗೊತ್ತಿಲ್ಲ. ಆದರೆ ಒಂದೇ ಸಮನೆ ಅಳ್ತಿದ್ರು ಎಂದಾಗ, ಹೌದಾ, ಏನಾಯಿತು ಅವ್ರು ಅಳುವಂಥದ್ದು ಎಂದು ಕೇಳಲು, ನನಗೂ ಗೊತ್ತಿಲ್ಲ ಶಾಂತಮ್ಮ, ಅವ್ರು ಏನೂ ಹೇಳಲಿಲ್ಲ, ನಾನು ಏನೂ ಕೇಳೋದಕ್ಕೆ ಹೋಗಲಿಲ್ಲ ಎಂದ ಜಿತೇಂದ್ರ. ಭರಣಿ ಬಾಗಿಲು ಲಾಕ್ ಮಾಡಿ ಬೆಡ್ ಮೇಲೆ ಬೋರಲಾಗಿ ಬಿದ್ದು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಅವಳ ಮನಸ್ಸಲ್ಲೀಗ ಕೋಲಾಹಲವೇ ಎದ್ದಿತ್ತು. ಆದ ಅವಮಾನಕ್ಕೆ ಅವಳಲ್ಲಿದ್ದ ಅಹಂ ಲಾವಾರಸದಂತೆ ಕುದಿಯುತ್ತಿತ್ತು. ಬೇಯುತ್ತಿದ್ದ ಮನಕ್ಕೆ ತಂಪೆರೆಯಲು ಬಾತ್ರೂಮ್ ಹೊಕ್ಕು ಎಷ್ಟೋ ಹೊತ್ತಿನ ತನಕ ತನ್ನ ತುಟಿಗಳನ್ನು ಉಜ್ಜಿ ಉಜ್ಜಿ ತೊಳೆದುಕೊಂಡಳು. ಶವರ್ ಕೆಳಗೆ ನಿಂತು ತಣ್ಣೀರಿನ ಸ್ನಾನ ಮಾಡಿದರೂ ಬೇಯುತ್ತಿದ್ದ ಅವಳ ಮನ ಶಾಂತವಾಗಲಿಲ್ಲ. ಹೇಗೋ ಸ್ನಾನ ಮಾಡಿ ಕನ್ನಡಿ ಮುಂದೆ ಬಂದು ನಿಂತಾಗ, ಓಯ್, ನನ್ನ ಗಂಡಸ್ತನಕ್ಕೆ ಸವಾಲು ಹಾಕಿದ ನಿನಗೆ ಪ್ರತಿ ಸಾರಿ ಕನ್ನಡಿಯಲ್ಲಿ ನಿನ್ನ ಮುಖ ನೋಡಿಕೊಂಡಾಗ ನನ್ನ ಮುಖ ನೆನಪಾಗಬೇಕು ನಿನಗೆ, ಹಾಕ್ಕೊಟ್ಟಿದ್ದೀನಿ ಮುತ್ತಿನುಡುಗೊರೆ ಎಂದ ಭರತ್ ಮಾತುಗಳೇ ಕಿವಿಯಲ್ಲಿ ರಿಂಗಣಿಸುತ್ತಿದ್ದವು. ತಕ್ಷಣ ಭರಣಿ ಎರಡೂ ಕೈಗಳಿಂದ ತನ್ನ ಕಿವಿಯನ್ನು ಮುಚ್ಚಿಕೊಂಡು ಆಹಾ ಎಂದು ಕಿರುಚಿ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇದ್ದ ಫ್ಲವರ್ ವಾಸ್ ತೆಗೆದು ಬೀಸಿ ಕನ್ನಡಿಗೆ ಹೊಡೆದಳು. ಕೋಪದಿಂದ ಕುದಿಯುತ್ತಾ ರೂಮ್ನಲ್ಲಿದ್ದ ವಸ್ತುಗಳನ್ನೆಲ್ಲ ಎತ್ತಿ ಎತ್ತಿ ಬಿಸಾಕಿ ಇಡೀ ರೂಮನ್ನು ಅಸ್ತವ್ಯಸ್ತ ಮಾಡಿ ಸುಸ್ತಾಗಿ ಹಾಗೆ ಬೆಡ್ ಮೇಲೆ ಅಂಗಾತ ಮಲಗಿ ಎರಡೂ ಕೈ ಚಾಚಿ ಏದುಸಿರು ಬಿಡುತ್ತಾ ಹಾಗೆ ಕಣ್ಣು ಮುಚ್ಚಿದಳು. ಸ್ವಲ್ಪ ಹೊತ್ತಿನ ಬಳಿಕ ಆದ ಆಯಾಸಕ್ಕೆ ನಿದ್ರೆಗೆ ಜಾರಿದಳು. ಮುಂದುವರಿಯುವುದು. ಕೇಳಿದ್ರಲ್ವಾ ಸ್ನೇಹಿತರೆ, ಪ್ರೇಮಯಾನ ಕಥೆಯ 6ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಹಾಗೆ ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.